ಆ ಎಣಿಕೆಯ ರಚನೆಯನ್ನ ನಾವು ಕವಳದ ಚಬ್ಬೆ ಅಂತಕ್ಕಂಥ ಹೆಸರಿನಿಂದ ಗುರುತಿಸುತ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ಇವತ್ತಿನ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು, ಗ್ರಾಮೀಣ ಪರಿಸರದಲ್ಲಿ ಬಳಸುವ ವಿವಿಧ ಉಪಕರಣಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮತ್ತೊಂದು ವಿಶಿಷ್ಟ ಉಪಕರಣವನ್ನ ಪರಿಚಯ ಮಾಡಿಕೊಳ್ಳೋಣ. ಹೆಸರು ಕವಳದ ಚಬ್ಬೆ. ಹಾಗಾದ್ರೆ ಕವಳದ ಚಬ್ಬೆ ಅಂದ್ರೆ ಏನು, ಅದರ ವೈಶಿಷ್ಟ್ಯ ಏನು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ನೀವು ಈ ಸಂಚಿಕೆಯನ್ನ ಸಂಪೂರ್ಣವಾಗಿ ಕೇಳಿ. ಪ್ರಮುಖವಾಗಿ ಮನುಷ್ಯ ತನ್ನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವುದಕ್ಕೆ ತನ್ನದೇ ಆದಂತಹ ವಿಶಿಷ್ಟ ಉಪಕರಣಗಳನ್ನ ಆತನ ಹುಟ್ಟಿನಿಂದಲೂ ಅಂದ್ರೆ ಮಾನವ ಸಂಸ್ಕೃತಿ ಯಾವಾಗಲಿಂದ ಪ್ರಾರಂಭವಾಯಿತು ಆಗಿನಿಂದಲೂ ಕೂಡ, ಪ್ರಾಚೀನ ಕಾಲದಿಂದಲೂ ಕೂಡ ಸಾಕಷ್ಟು ಇಂತಹ ಉಪಕರಣಗಳಿಗೆ ಅಡಿಯಿಡುವುದರ ಮೂಲಕ ತನ್ನ ದೈನಂದಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಒಬ್ಬ ಮಾನವ ತನ್ನ ವಿಶಿಷ್ಟ ಕಲೆಗಳಿಂದ ಉಪಕರಣಗಳನ್ನ ತಯಾರು ಮಾಡಿಕೊಳ್ತಕ್ಕಂತಹ ಸಂಸ್ಕೃತಿ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಾನೆ ಹೇಳಬಹುದು. ಪ್ರಮುಖವಾಗಿ ಕರಾವಳಿ, ಮಲೆನಾಡು ಪ್ರದೇಶಗಳಲ್ಲಿ ಯಾವುದೇ ಒಂದು ಉಪಕರಣ ಕೇವಲ ಉಪಕರಣವಾಗಿ ಉಳಿಯದೆ ಅಲ್ಲಿನ ಸ್ಥಳೀಯ ಸಂಸ್ಕೃತಿಯ ಆಧಾರದ ಮೇಲೆ ಗೌರವನೀಯ ಸ್ಥಾನವನ್ನ ಪಡ್ಕೊಂಡಿದೆ. ಅಷ್ಟೇ ಅಲ್ಲದೆ ಇಡೀ ಸಂಸ್ಕೃತಿ ಅಂತಕ್ಕಂಥದ್ದು ತನ್ನದೇ ಆದ ನೆಲೆಯಲ್ಲಿ ಹೊಸ ಹೊಸ ಚಿತ್ರಣವನ್ನು ರೂಪಿಸುವುದರ ಮೂಲಕ ಸಾಮಾಜಿಕ ಸಂಬಂಧವನ್ನು ಒಳಗೊಂಡಂತಹ ಒಂದು ಉಪಕರಣವಾಗಿ ಇದನ್ನು ಗುರುತಿಸುತ್ತೇವೆ. ಅಂತಹ ಎಲ್ಲ ಉಪಕರಣಗಳ ಸಾಲಿನಲ್ಲಿ ನಿಲ್ತಕ್ಕಂಥದ್ದೇ ಕವಳದ ಚಬ್ಬೆ. ಜಾನಪದೀಯವಾಗಿ, ಸಾಂಸ್ಕೃತಿಕವಾಗಿ ವಿಶಿಷ್ಟ ಹಿನ್ನೆಲೆಯನ್ನ ಇಟ್ಕೊಂಡಿರ್ತಕ್ಕಂತಹ ಉಪಕರಣವಾಗಿ ನಾವು ಕವಳದ ಚಬ್ಬೆಯನ್ನ ಗುರುತಿಸುತ್ತೇವೆ. ಇನ್ನು ಆರಂಭದಲ್ಲಿ ಪ್ರಮುಖವಾಗಿ ಆದಿಮಾನವನ ಸರಳ ಉಪಕರಣವು ಇಂದು ಆಧುನಿಕ ಉಪಕರಣವಾಗಿದೆ. ಉದಾಹರಣೆಗಾಗಿ ಹೇಳೋದಾದ್ರೆ, ಆಗಿನ ಕಾಲದಲ್ಲಿ ಮರದ ಚೂಪಾದ ಕೊಂಬೆಗಳನ್ನು ತೆಗೆದುಕೊಂಡು ಮಣ್ಣು ತೋಡಲು ಬಳಸುತ್ತಿದ್ದಂತಹ ಉಪಕರಣ ಇಂದು ನೇಗಿಲಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇದೇ ಪ್ರಕಾರವಾಗಿ ಉಳಿದುಕೊಂಡಿರ್ತಕ್ಕಂತಹ ಉಪಕರಣ ಕವಳದ ಚಬ್ಬೆ. ಈ ಕವಳದ ಚಬ್ಬೆ ಅಂತಕ್ಕಂತಹ ಉಪಕರಣ ಕೇವಲ ಒಂದು ಕಬ್ಬಿಣ, ಒಂದು ಮರ, ಒಂದು ಬಿದಿರಲ್ಲ, ಬದಲಾಗಿ ಗ್ರಾಮೀಣ ಪ್ರದೇಶದ ರೈತನ ಬದುಕಿನ ಒಂದು ಬಳ್ಳಿಯಾಗಿ ಇದನ್ನ ಗುರುತಿಸುತ್ತೇವೆ. ಆಗಿನ ಕಾಲದಿಂದಲೂ ಇಂತಹ ಉಪಕರಣಗಳು ತಮ್ಮದೇ ಆದ ನೆಲೆಯಲ್ಲಿ ಹೊಸ ಹೊಸ ಚೈತನ್ಯವನ್ನು ರೂಪಿಸಿಕೊಂಡಂತಹ ಉಪಕರಣಗಳಾಗಿ ಇದನ್ನ ಗುರುತಿಸುತ್ತೇವೆ. ಎಷ್ಟೇ ಆಧುನಿಕ ಉಪಕರಣ ಬಂದರೂ ಕೂಡ ಇಂತಹ ಕವಳದ ಚಬ್ಬೆಯಂತಹ ಉಪಕರಣಗಳು ತಮ್ಮದೇ ಆದ ನೆಲೆಯಲ್ಲಿ ನಿಂತುಕೊಂಡಿದೆ. ಇದನ್ನು ಪ್ರಮುಖವಾಗಿ ಬೆಳೆಗಳನ್ನು ಕತ್ತರಿಸುವುದು ಹಾಗೂ ಸಾಗಾಟ ಮಾಡುವುದಕ್ಕೆ ಈ ಉಪಕರಣವನ್ನ ಬಳಸ್ತಾರೆ. ಪ್ರಮುಖವಾಗಿ ಕವಳದ ಚಬ್ಬೆ ಅಂತಕ್ಕಂಥದ್ದು ಕೊಯ್ಲಿನ ನಂತರದ ಕಾರ್ಯಗಳನ್ನ ನಿರ್ವಹಿಸುವುದಕ್ಕೆ
ಪ್ರಮುಖವಾಗಿ ಸಹಾಯಕವಾಗ್ತಕ್ಕಂಥದ್ದನ್ನು ಗಮನಿಸಿದೆ. ಇದೇ ಪ್ರಕಾರವಾಗಿ ಈ ಕೊಯ್ಲಿನ ನಂತರದ ಕಾರ್ಯಗಳು ಹಾಗೆ ಸಾಮಾಜಿಕ ವಿನಿಮಯಗಳಿಗಾಗಿ ಈ ಕವಳದ ಚಬ್ಬೆಯನ್ನ ಬಳಸ್ತಕ್ಕಂಥ ಸನ್ನಿವೇಶ. ಇನ್ನು ಕವಳದ ಚಬ್ಬೆಯನ್ನ ತಯಾರು ಮಾಡತಕ್ಕಂಥ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಕಚ್ಚಾ ವಸ್ತು ಅಂದರೆ ಅದು ಬಿದಿರು. ಬಿದಿರು ತನ್ನದೇ ಆದ ಮಹತ್ವವನ್ನು ಒಳಗೊಂಡಂತಹ ಸಸ್ಯ. ಭಾರತದ ಆರ್ಥಿಕ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಸಸ್ಯವಾಗಿ ಬಿದಿರನ್ನ ಗುರುತಿಸುತ್ತೇವೆ. ಜಾನಪದ ಸಾಹಿತ್ಯದಲ್ಲಿ ಸಾಕಷ್ಟು ಹಾಡುಗಳು ಈ ಕುರಿತಂತೆ ಇರತಕ್ಕಂಥದ್ದನ್ನು ಗಮನಿಸ್ತೇವೆ. ಹಾಗೆ ಪ್ರಾಥಮಿಕ ಉಪಕರಣವಾಗಿ ನಾವು ಬಳಸ್ತಕ್ಕಂಥದ್ದು ಬಿದಿರು. ಬಿದಿರಿನ ಸಿಪ್ಪೆಯಿಂದ ತಯಾರು ಮಾಡತಕ್ಕಂತಹ ಕವಳದ ಚಬ್ಬೆ ಪರಿಸರ ಸ್ನೇಹಿ ಉಪಕರಣವಾಗಿ ಅಲ್ಲದೆ ಆರೋಗ್ಯಕರ ಉಪಕರಣವಾಗಿಯೂ ಇದನ್ನ ಗುರುತಿಸುತ್ತೇವೆ. ಈ ಕವಳದ ಚಬ್ಬೆ ಅಂತ ಯಾಕೆ ಹೆಸರು ಬಂತು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಚಬ್ಬೆ ಅಂದ್ರೆ ಬಿದಿರಿನಿಂದ ಅಗಲವಾಗಿ ಎಣ್ಣೆದ ಒಂದು ತಟ್ಟೆ. ಆ ತಟ್ಟೆಯ ಆಕಾರಕ್ಕೆ ನಾವು ಚಬ್ಬೆ ಅಂತಕ್ಕಂಥ ಹೆಸರನ್ನ ಗುರುತಿಸುತ್ತೇವೆ. ಇನ್ನು ಕವಳ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಲೆ ಅಡಿಕೆ. ಇದನ್ನ ಉಂಡೆ ಮಾಡೋದ್ರ ಮೂಲಕ ಇಡಿಕೆಯನ್ನ ರಚಿಸತಕ್ಕಂಥ ಸನ್ನಿವೇಶವನ್ನ ಇಲ್ಲಿ ಪ್ರಮುಖವಾಗಿ ಗುರುತಿಸುತ್ತೇವೆ. ಆ ಇಡಿಕೆಯ ರಚನೆಯನ್ನ ನಾವು ಕವಳದ ಚಬ್ಬೆ ಅಂತಕ್ಕಂಥ ಹೆಸರಿನಿಂದ ಗುರುತಿಸುತ್ತೇವೆ. ಕೆಲವು ಸಂದರ್ಭಗಳಲ್ಲಿ ಈ ಚಬ್ಬೆಯನ್ನು ಎಲೆ ಅಡಿಕೆ ಇಡಲು ಕೂಡ ಬಳಸುತ್ತಾರೆ. ಸಾಮಾನ್ಯವಾಗಿ ಎಲೆ ಅಡಿಕೆ ಇಡೋದಕ್ಕೆ ಇದನ್ನು ಬಳಸ್ತಾರೆ. ಕೆಲವರು ಚೆನ್ನಾಗಿ ಕಾಣಲಿ ಅಂತಕ್ಕಂತಹ ಉದ್ದೇಶದಿಂದ ಕವಳವನ್ನು ಬಳಸಿ ಉಂಡೆ ಮಾಡೋದರ ಮೂಲಕ ಅದಕ್ಕೆ ಒಂದು ದಾರವನ್ನು ಕಟ್ಟಿ ಅದನ್ನು ಹಿಡ್ಕೊಳ್ಳೋದಕ್ಕೆ ಇಡಿಕೆಯನ್ನು ಕೂಡ ತಯಾರು ಮಾಡ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇದು ಯಾಕಪ್ಪ ಮಾಡ್ತಾರೆ ಅಂದರೆ, ಇದು ಎಲೆ ಅಡಿಕೆಯ ತಟ್ಟೆ ಅಂತ ಗೊತ್ತಾಗಲಿ ಅನ್ನುವಂತಹ ಉದ್ದೇಶದಿಂದ ಇದನ್ನು ತಯಾರು ಮಾಡಲಾಗುತ್ತೆ. ಬಿದಿರನ್ನು ಉದ್ದವಾಗಿ ಸೀಳಿ ಅವುಗಳನ್ನು ನೆನೆಸಿ ನುರಿತ ಕುಶಲಕರ್ಮಿಗಳು ಈ ಚಬ್ಬೆಯನ್ನು ತಯಾರು ಮಾಡುತ್ತಾರೆ. ಇನ್ನು ಗ್ರಾಮೀಣ ಪರಿಸರದಲ್ಲಿ ಕವಳದ ಚಬ್ಬೆಯನ್ನ ಸರ್ವೇ ಸಾಮಾನ್ಯವಾಗಿ ಚಿಕ್ಕದಾಗಿ ತಯಾರು ಮಾಡಲಾಗುತ್ತದೆ. ಕೈಯಲ್ಲಿ ಹಿಡಿಯಲು ಅನುಕೂಲವಾಗುವ ರೀತಿಯಲ್ಲಿ. ಅಷ್ಟೇ ಅಲ್ಲದೆ ಈ ಎಲೆಗಳು ಚೆಲ್ಲದೇ ಇರುವ ಹಾಗೆ ಕೂಡ ಇದನ್ನು ತಯಾರು ಮಾಡಲಾಗುತ್ತೆ. ಇನ್ನು ಕೆಲವು ಭಾಗದಲ್ಲಿ ಧಾನ್ಯಗಳನ್ನು ಸ್ವಚ್ಛಗೊಳಿಸಲು ಇದನ್ನು ದೊಡ್ಡ ಆಕಾರದಲ್ಲಿ ರಚನೆ ಮಾಡಲಾಗುತ್ತದೆ. ಇನ್ನು ಸಣ್ಣ ರಂಧ್ರಗಳನ್ನು ರಚನೆ ಮಾಡುವುದರ ಮೂಲಕ ಎಲೆಗಳು ಬಾಡಿ ಹೋಗದಂತೆ ತಾಜಾವಾಗಿ ಇರುವಂತೆ ನೋಡಿಕೊಳ್ಳಲು ಇದನ್ನ ರಚನೆ ಮಾಡಲಾಗುತ್ತೆ. ಇನ್ನು ಕವಳದ ಚಬ್ಬೆಯ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ತಾಂಬೂಲದ ಸಂಸ್ಕೃತಿಯ ಬಗ್ಗೆ ತಿಳಿಬೇಕು. ತಾಂಬೂಲದ ಸಂಸ್ಕೃತಿ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿದೆ. ಆಗಾಗ ಪ್ರತಿಯೊಬ್ಬರು ಕೂಡ ತಾಂಬೂಲವನ್ನು ಸೇವನೆ ಮಾಡುವುದರ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಧಾರ್ಮಿಕವಾಗಿ ಅವರವರದೇ ಆದ ವಿಶಿಷ್ಟ ನಂಬಿಕೆಗಳು ವಿವಿಧ ಭಾಗಗಳಲ್ಲಿರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಯಾವುದೇ ಒಬ್ಬ ಅತಿಥಿಗಳು ಬಂದರೂ ಕೂಡ ಅವರಿಗೆ ತಾಂಬೂಲ ನೀಡುವುದರ ಮೂಲಕ ಈ ಕವಳದ ಚಬ್ಬೆ ಬಳಕೆಯಲ್ಲಿರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಸೌಜನ್ಯದ ಸಂಕೇತ. ವಾಸುದೇವ ಶೆಟ್ಟಿಯವರ ಕಾದಂಬರಿ ಶ್ರೇಯದಲ್ಲಿ ಬರ್ತಕ್ಕಂತಹ ಒಂದು ಪ್ರಸಂಗವನ್ನ ಈಗ ಗಮನಿಸೋಣ. ಬಂದ ಅತಿಥಿಗಳಿಗೆ ಕವಳವನ್ನ ನೀಡಿ ಮುಂದೆ ಚಾಚಿ ಬಂದ ಉದ್ದೇಶವೇನು ಅಂತಕ್ಕಂತಹ ಮಾತುಕತೆಯನ್ನು ಪ್ರಾರಂಭಿಸುವ ಸನ್ನಿವೇಶವನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಯಾವುದೇ ಒಬ್ಬ ಅತಿಥಿಯು ಒಂದು ಮನೆಗೆ ಬಂದಾಗ ಅವರಿಗೆ ಕೊಡುವ ಗೌರವನೀಯ ಸ್ಥಾನವಾಗಿ ಕವಳದ ಚಬ್ಬೆ ಬಳಕೆಯಲ್ಲಿದೆ. ಇನ್ನು ಜನರ ಸಮುದಾಯದಲ್ಲಿಯೂ ಕೂಡ ಕವಳದ ಚಬ್ಬೆಯ ಕೇಂದ್ರ ಬಿಂದುವನ್ನ ಗಮನಿಸಬಹುದು. ಹೇಗಪ್ಪ ಅಂದ್ರೆ, ಯಾವುದೇ ಒಂದು ಹಬ್ಬ ಹರಿದಿನಗಳು ಮದುವೆಗಳಲ್ಲಿ ಕವಳವನ್ನ ಅಗೆಯುತ್ತಾ, ಹಾಗೆ ಹಳ್ಳಿಗಾಡಿನಲ್ಲಿ ಜನರು ಸರ್ವೇ ಸಾಮಾನ್ಯವಾಗಿ ಗುಂಪಾಗಿ ಕುಳಿತು ಕವಳವನ್ನು ಅಗೆಯುತ್ತಾ ಕಷ್ಟ ಸುಖಗಳು ನೋವು ನಡೆಯುವುಗಳನ್ನು ಹಂಚಿಕೊಳ್ಳತಕ್ಕಂತಹ ಸ್ನೇಹ ಬಾಂಧವ್ಯವನ್ನ ಈ ಕವಳದ ಚಬ್ಬೆ ನಮಗೆ ಕಲ್ಪಿಸಿಕೊಡುತ್ತದೆ. ಈ ರೀತಿ
ಕವಳದ ಚಬ್ಬೆ ಅಂತಕ್ಕಂಥದ್ದು ತನ್ನದೇ ಆದ ನೆಲೆಯಲ್ಲಿ ಹೊಸ ಹೊಸ ಚಿತ್ರಣವನ್ನು ರೂಪಿಸಿದೆ. ಆಯಾ ಪ್ರದೇಶದಲ್ಲಿ ತನ್ನದೇ ಆದಂತಹ ಸ್ಥಾನಮಾನವನ್ನು ಉಳಿಸಿಕೊಂಡು ಇಂದಿಗೂ ಕೂಡ ಇಡೀ ಜನಮಾನಸಕ್ಕೆ ಅರಿವು ಮೂಡಿಸ್ತಕ್ಕಂಥ ಸನ್ನಿವೇಶದಲ್ಲಿ ಈ ಕವಳದ ಚಬ್ಬೆ ಉಳಿದುಕೊಂಡಿದೆ. ಇನ್ನು ಸಾಹಿತ್ಯ ಲೋಕದಲ್ಲಿ ಈ ಕವಳದ ಚಬ್ಬೆಯ ಮಹತ್ವವನ್ನು ಗಮನಿಸಿದಾಗ ಮಾದೇಶ್ವರನ ಕತೆ ಹಾಗೂ ಮಂಟೇಸ್ವಾಮಿಯ ಕಾವ್ಯಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಯಾವುದೇ ಉಪಕರಣ ಉಳಿಬೇಕು ಅಂದರೆ ಅದರ ಬೆಳವಣಿಗೆ, ಅದರ ಕಲೆಗಾರಿಕೆ ಪ್ರತಿಯೊಬ್ಬರು ಕೂಡ ಕಲಿತ್ಕೊಳ್ಳೋದು ಬಹಳ ಮುಖ್ಯ. ನನಗೆ ಯಾಕೆ ಬೇಕು, ನಾನು ಯಾಕೆ ಕಲಿಬೇಕು ಅನ್ನುವಂತಹ ಮನೋಭಾವನೆಯನ್ನು ಇಟ್ಕೊಂಡಿದ್ರೆ ಅದು ಎಂದಿಗೂ ಕೂಡ ಯುವ ಪೀಳಿಗೆಗೆ ಅರ್ಥ ಆಗಲ್ಲ. ಕೃಷಿ ಇಲಾಖೆಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು ಈ ಕುರಿತಂತೆ ತರಬೇತಿಗಳನ್ನು ನೀಡೋದರ ಮೂಲಕ ಹೆಚ್ಚು ಹೆಚ್ಚು ಕುಶಲಕರ್ಮಿಗಳಿಗೆ ಪ್ರೋತ್ಸಾಹ ಧನಗಳನ್ನು ನೀಡುವುದರ ಮೂಲಕ ಇದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಈ ಬಗ್ಗೆ ಪ್ರತಿಯೊಬ್ಬರು ಆಲೋಚನೆ ಮಾಡ್ತೀರಿ ಅಂತಕ್ಕಂತಹ ಉದ್ದೇಶದಿಂದ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶಿಷ್ಟ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.